ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್, ಎಲ್ಲ ಸ್ನೇಹಿತರು ತಂದು. ಇವರು ಇದ್ದರು ಮನೆಯಲ್ಲಿ. ಬರ್ತ್ಡೇ ಅಂದರೆ ಈಗ 1ನೇ ತಾರೀಕು ರಾತ್ರಿ ಅಂದ್ಕೊಡೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವಾಗ ಸೆಲೆಬ್ರೇಷನ್ ಅಂತ ನೀವು ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತ. ಸೊ ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನಲ್ಲಿ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾಯಿತ್ತು, ಏನು ಈ ಥರ ಎಲ್ಲ ಮಾಡ್ತಾರೆ ಶೆಫ್ಸ್ ಅಂತ. ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆ್ಯಂಗೆಲ್ಲ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ, 10 ಸೆಕೆಂಡ್ ಇದೆ ಅನ್ನೋದು 10, 9, 8, 7 ಎಲ್ಲ ಸ್ಟಾರ್ಟ್ ಆಯಿತು. ಬರ್ಡೇ ಸ್ಟಾರ್ಟ್ ಆಯಿತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. 3/4 ಅವರ್ ಆದಮೇಲೆ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿದ್ದರು. ಓಡಾಡಿಕೊಂಡು ತೇಲಾಡಿಕೊಂಡಿದ್ದರು. ಕೇಕ್ನ ನೋಡ್ತಾ ಇದ್ದೆ ನಾನು. ಕೇಕ್ನ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಅಬ್ಬಬ್ಬಬ್ಬ ಹೆಂಗೆ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಅಂದರೆ ಒಂದೊಂದು ಟೇಬಲ್ ಮೇಲೆ ಕೇಳೋರಿಲ್ಲ. ಓಕೆ, I realized one thing that day. Everybody wants a piece of the cake. Nobody wants the cake. Okay? And ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನಾಥ ಥರ ಬಿದ್ದಿತ್ತು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ, ಆ ಥರ ಬಿದ್ದಿರುತ್ತದು. ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ? ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ, ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಪ್ಲೀಸ್ ಕಮ್, ಬನ್ನಿ ಕೂತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಬೇಕಾದ್ರೆ ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದು ಏನಕ್ಕೆ ಈ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ಆಮ್ ನಾಟ್ ಗೋನ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ. ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ದೀನಿ, ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ಡ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೀರಿ, ಅದೇ ಫ್ಲವರ್ಸ್ ತೊಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ಟರೆ ನಮ್ಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ ಹೂವು ಹಿಡ್ಕೊಂಡು. ಯಾಕೆ ಅದನ್ನು ತರ್ತೀರಾ ಅಂತ ನಾನು ಕೇಳಿದೆ. ಆ್ಯಂಡ್ ವೆನ್ ಐ ಸೇ ದಿಸ್, ಐ ರಿಯಲಿ ಮೀನ್ ಇಟ್. ಡೋಂಟ್ ವೇಸ್ಟ್ ಯುವರ್ ಮನಿ. ಐ ವ್ಯಾಲ್ಯೂ ಯು. ನೀವು ಬಂದವತ್ತು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಮ ಗಿಫ್ಟ್ಸ್ಗಳಿಗಾಗಲಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನು ಬೇಕು ಅನ್ಸುತ್ತೋ ಸಂಪಾದಿಸ್ತಾ ಇದ್ದೀನಿ, ತೊಗೊತೀನಿ. ಮಿಕ್ಕಿದ್ದು ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡದೆ ಹೊರತು ಏನಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.